ಹಾಯ್, ಶಿವರಾತ್ರಿ ಹಬ್ಬದ ರೆಸಿಪಿ ಮಾಡ್ತಾ ಹೇಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ನಲಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ಮೂವ್ ಯುವರ್ ಬಾಡಿ ಬಗ್ಗೆ ತಿಳ್ಕೊಂಡ್ರಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿಲ್ಲ ನೀವು ಯಾರು. ಆಮೇಲೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ನಮ್ಗೆ ಲೈಕ್ ಮಾಡಿದರೆ ತುಂಬ ಖುಷಿಯಾಗುತ್ತೆ. ನೀವು ಈ ವಿಡಿಯೋವನ್ನು ನೋಡಿದ್ದೀರಾ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಬೇಗನೆ ನಾವು ಡೇ 4ಗೆ ಹೋಗೋಣ. ಡೇ 4 ಇವತ್ತು ಫೀಡ್ ಯುವರ್ ಮೈಂಡ್. ನಮ್ಮ ಮನಸ್ಸಿಗೆ ಏನನ್ನ ಆಹಾರವನ್ನು ಕೊಡ್ತಾ ಇದ್ದೀವಿ ಅನ್ನೋ ಭವಿಷ್ಯದ ಬಗ್ಗೆ ಮಾತಾಡೋಣ. ನಮ್ಮ 7 days ಸೆಲ್ಫ್ ಕೇರ್ ಚಾಲೆಂಜಲ್ಲಿ ಡೇ 4 ಇವತ್ತು. ನಾವು ಮೊದಲಿನಿಂದ 3 ದಿನ ನಮ್ಮ ಮನಸ್ಸನ್ನು ಶಾಂತವಾಗಿ ಹೇಗೆ ಇಟ್ಕೊಳ್ಳೋದು ಎಂಬುದನ್ನು ನೋಡಿದ್ದೀವಲ್ವಾ. ಇಂದು ನಮ್ಮ ಮನಸ್ಸಿಗೆ ಏನು ಆಹಾರ ಕೊಡ್ತಾ ಇದ್ದೀವಿ, ನಮ್ಮ ಮನಸ್ಸಿಗೆ ಒಂದು ಉತ್ತಮ ಆಹಾರ ಕೊಡುವ ದಿನ ಇವತ್ತು ಅಂತ ಕೂಡ ಹೇಳ್ಬೋದು. ನಾವು ನಮ್ಮ ದೇಹಕ್ಕೆ ಹಸಿವಾದರೆ ನಾವು ತಿಂತೀವಿ ಅಲ್ವಾ, ನಮಗೆ ಹೊಟ್ಟೆ ಹಸಿವಾಗಿದೆ ಅಂತ ನಾವು ತಿಂತೀವಿ. ಆದರೆ ನಮ್ಮ ಮನಸ್ಸಿಗೆ ಏನು ತಿನ್ನಿಸ್ತಾ ಇದ್ದೀವಿ? ನಾವು ಏನು ತಿನ್ನಿಸ್ತಾ ಇಲ್ಲ. ನಾವು ತಿನ್ನಿಸೋದು ಇವುಗಳನ್ನು ಯಾವುವು ಅಂದರೆ ನೆಗೆಟಿವ್ ನ್ಯೂಸ್, ನೆಗೆಟಿವ್ ಮಾತಾಡೋದು, ನೆಗೆಟಿವನ್ನೇ ಕೇಳೋದು, ಇವುಗಳನ್ನು ನಮ್ಮ ಮನಸ್ಸಿಗೆ ತುಂಬಿಸ್ಕೊಳ್ತೀವಿ ನಾವು. ಆಮೇಲೆ ಕಂಪ್ಯಾರಿಸನ್ ಮಾಡೋದು, ಹೋಲಿಕೆ ಮಾಡ್ಕೊಳ್ಳೋದು, ಅವರು ಹೀಗೆ ಅಂತ ಅವ್ರ ಲೈಫು ನಮ್ಮ ಬಗ್ಗೆ ಹೋಲಿಕೆ ಮಾಡಿಕೊಂಡು ಅವುಗಳ ಬಗ್ಗೆ ನಾವು ತುಂಬ ಮನಸ್ಸಿಗೆ ತುಂಬಿಕೊಳ್ತೀವಿ. ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಮಾಡೋದು, ನಾವು ಒಂದು ಸಾರಿ ಸೋಷಿಯಲ್ ಮೀಡಿಯಾ ನೋಡ್ತಾ ಹೋದರೆ ಬೇರೆ ಬೇರೆ ಏನೇನು ನೋಡಿ ಅದು ಟೈಮ್ ಎಲ್ಲ ವೇಸ್ಟ್ ಆಗಿ ನಮ್ಮ ಮನಸ್ಸಿಗೂ ಕೂಡ ಅದು ಅಂಥ ನೆಗೆಟಿವನ್ನೇ ತುಂಬಿಕೊಳ್ತಾ ಇರ್ತೀವಿ. ನಮ್ಮ ಮನಸ್ಸಿಗೆ ಒಂದು ಗಮನಕ್ಕೆ ಬರೋದೇ ಇಲ್ಲ. ನಮ್ಮ ಮನಸ್ಸಿಗೆ ವಿಷ ಕೊಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ ಅಲ್ವಾ. ಒಂದು ಸಮಯದಲ್ಲಿ ನಾನು ಕೂಡ ನನ್ನ ದಿನವನ್ನು ನೆಗೆಟಿವ್ ಥಾಟ್ಸಿಂದಲೇ ಶುರು ಮಾಡ್ತಾ ಇದ್ದೆ. ಆಮೇಲೆ ನಾನು ಒಂದು ಸಣ್ಣ ಚೇಂಜ್ ಮಾಡಿಕೊಂಡೆ. ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ 10 ನಿಮಿಷ ಪುಸ್ತಕ ಓದೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಸ್ಪಿರಿಚುವಲ್ ಪಾಸಿಟಿವ್ ಸ್ಪೀಚ್ ಕೇಳೋದು ಹಾಗೆ ರೂಢಿ ಮಾಡ್ಕೊತ ಬಂದ್ಬಿಟ್ಟೆ. ಆಗ ನನ್ನ ದಿನ ಸಂಪೂರ್ಣವಾಗಿ ಚೇಂಜ್ ಆಗಿ ಪಾಸಿಟಿವ್ ಆಗಿಬಿಡ್ತು. ನೀವು ಕೂಡ ಅದೇ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕೆಂದರೆ ನಿಮಗೆ ಸಾಯಂಕಾಲ ಸಿಕ್ಕರೆ ಟೈಮು ಸಾಯಂಕಾಲ ಓದ್ಕೊಳ್ಳಿ, ಮಧ್ಯಾಹ್ನ ಸಿಕ್ಕರೆ ಮಧ್ಯಾಹ್ನ ಪುಸ್ತಕಗಳನ್ನು ಓದ್ಕೊಳ್ಳಿ. ಆಮೇಲೆ ಒಂದೊಂದು ಸ್ಪಿರಿಚುವಲ್ ಪಾಸಿಟಿವ್ ಸ್ಪೀಚ್ ಬಗ್ಗೆ ನೀವು ಕೇಳ್ಕೊಳ್ಳಿ. ಆ ಥರ ರೂಢಿ ಮಾಡಿಕೊಂಡ್ರೆ ನೀವು ಕೂಡ ಒಂದಿನ ಪಾಸಿಟಿವ್ ಆಗಿ ಇರ್ಬೋದು ಅಂತ, ನಮ್ಮ ಮನಸ್ಸಿಗೆ ಒಳ್ಳೆ ಆಹಾರವನ್ನು ನಾವು ಕೊಡ್ಬೋದು ಅಂತ ಅನ್ಕೋಬೋದು. ಇಂದಿನ ಚಾಲೆಂಜಲ್ಲಿ ಒಂದು ಸಿಂಪಲ್ಲು ಫ್ರೆಂಡ್ಸ್, ಒಂದು ಮೋಟಿವೇಶನಲ್ ವಿಡಿಯೋ ನೋಡಿ. ಆಗಲೇ ಹೇಳಿದೆ ನಿಮಗೆ, ಒಂದು ಮೋಟಿವೇಶನಲ್ ಯಾವುದಾದ್ರೂ ಒಳ್ಳೆಯದೊಂದು ನೋಡಿ, ಒಂದು ಸ್ಪಿರಿಚುವಲ್ ಮೆಸೇಜನ್ನು ಕೇಳ್ಕೊಳ್ಳಿ. ಯಾವುದಾದ್ರೂ ಸ್ಪಿರಿಚುವಲ್ ಮೆಸೇಜ್ ಇರ್ತವೆ, ಅವುಗಳನ್ನು ನೀವು ಕೇಳ್ಕೊಬೋದು. ಅಥವಾ ಗ್ರ್ಯಾಟಿಟ್ಯೂಡ್ ರೈಟಿಂಗ್ ಮಾಡೋದನ್ನು ನೀವು ಕಲಿಬೇಕು. ಅಂದರೆ ನಿಮಗೆ ಗ್ರ್ಯಾಟಿಟ್ಯೂಡ್, ನಮ್ಮ ದೇಹಕ್ಕೆ ಎಲ್ಲದಕ್ಕೆ ಹೇಗೆ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇರ್ತೀವ ಅದನ್ನು ಒಂದು ರೈಟಿಂಗ್ ಮಾಡೋದನ್ನು ಯಾವಾಗಲೂ ಕಲಿಬೇಕು. ಬ್ರಹ್ಮಾಂಡಕ್ಕಾಗಿರ್ಬೋದು, ತಂದೆ ತಾಯಿಗಾಗಿರ್ಬೋದು, ದೇವರುಗಳಿಗಾಗಿರ್ಬೋದು, ಒಂದು ಗ್ರ್ಯಾಟಿಟ್ಯೂಡನ್ನು ನಮಗೆ ನಾವು ಹೇಳ್ತಾ ಹೋಗ್ಬೇಕು. ಅದನ್ನು ಬರಿತಾನೂ ಕೂಡ ಹೋಗಬೇಕು. ನಾನು ನಿಮಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಒಳಗೆ ತುಂಬ ಕಸ ತುಂಬ್ಕೊಂಡ್ಬಿಟ್ಟಿರ್ತೀವಿ, ಅದು ಒಳಗಡೆ ಇನ್ಸೈಡ್ ಇರುತ್ತೆ, ಅದನ್ನು ಹೊರ ಹಾಕಬೇಕು. ಅದನ್ನು ಗಾರ್ಬೇಜನ್ನು ಔಟ್ ಮಾಡಬೇಕು. ಆಗ ನಮಗೆ ನಮ್ಮ ಮನಸ್ಸು ಕೂಡ ಸ್ವಚ್ಛ ಆಗುತ್ತೆ ಅಂತ ಕೂಡ ಹೇಳ್ಬೋದು ಅಲ್ವಾ. ನಮ್ಮ ಮನಸ್ಸು ಒಂದು ತೋಟ ಇದ್ದಂತೆ, ಅಂದರೆ ಹೊಲ ಇದ್ದ ಹಾಗೆ. ನಾವು ಹೊಲದಲ್ಲಿ ಏನು ಬಿತ್ತುತ್ತೀವಿ ಹೇಳ್ರಿ, ಯಾವುದಾದ್ರೂ ಒಂದು ಬೆಳೆಯನ್ನು ಒಳ್ಳೆ ಸೀಡ್ಸ್ ಬಿತ್ತಿದ್ರೆ ಒಳ್ಳೆ ಬೆಳೆ ಬೀಳ್ತದೆ. ಅಂದರೆ ನೆಗೆಟಿವ್ ಸೀಡ್ಸ್ ಬಿತ್ತಿದ್ರೆ ಆ ನೆಗೆಟಿವ್ ಕಳೆನೇ ನಮಗೆ ಸಿಗುತ್ತೆ. ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಸೀಡ್ಸ್ ಬಿತ್ತಿದ್ರೆ ಅಸಹನೆ ಬೆಳೆಯುತ್ತೆ, ನಮಗೆ ಶಾಂತಿನೇ ಇರಲ್ಲ ನಮಗೆ. ಆಮೇಲೆ ನಮಗೆ ಅತಿಯಾದ ಬಯಕೆಗಳಿರ್ತವೆ. ಆ ಥರ ಎಲ್ಲ ನಮಗೆ ನಮ್ಮ ಜೀವನದ ಬಗ್ಗೆ ನಮಗೆ ನಂಬಿಕೆ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಆ ಥರ ನಾವು ಬೆಳ್ಕೊಂತ ಹೋಗ್ತಾ ಇರ್ತೀವಿ. ಅದೇ ರೀತಿ ಪಾಸಿಟಿವ್ ಸೀಡ್ಸ್ ಬಿತ್ತಿದ್ರೆ ಏನಾಗ್ತದೆ, ನಮಗೆ ಶಾಂತಿ ಬೆಳೀತದೆ. ಆಮೇಲೆ ನಮಗೆ ಒಳ್ಳೊಳ್ಳೆ ಮನಸ್ಸು ಸಮಾಧಾನ ಆಗುತ್ತದೆ, ಒಳ್ಳೆ ಖುಷಿಯಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಇಂದು ಡೇ 4 ಫೀಡ್ ಯುವರ್ ಮೈಂಡ್ ಬಗ್ಗೆ ತಿಳಿದುಕೊಂಡೆವು ನಾವು ಅಲ್ವಾ. ಇವತ್ತು ನಾವು ಡೇ 4ರಲ್ಲಿ ಏನು ತಿಳ್ಕೊಂಡ್ವಿ? ಫೀಡ್ ಯುವರ್ ಮೈಂಡ್ ಅಂದರೆ ನಮ್ಮ ದೇಹಕ್ಕೆ ಎಂಥ ಆಹಾರ ಕೊಡಬೇಕು ಅನ್ನೋದನ್ನು ನಾವು ಇವತ್ತು ತಿಳ್ಕೊಂಡ್ವಿ. ನಿಮ್ಮ ಮನಸ್ಸಿಗೆ ಒಳ್ಳೆ ಆಹಾರ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಕಮೆಂಟ್ನಲ್ಲಿ ಮೈಂಡ್ ಫೆಡ್ ಅಂತ ಬರೆದು ತಿಳಿಸಿ. ಆಮೇಲೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ನಾವೆಲ್ಲರೂ ಒಟ್ಟಿಗೆ ಒಳಗಿನಿಂದ ಬಲವಾಗೋಣ. ನಾಳೆ ಡೇ 5 ಬಗ್ಗೆ ಮಾತಾಡೋಣ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಈ 4 ಡೇಸಲ್ಲಿ ಏನು ಮಾಡಿದ್ರಿ, ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.